ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ದೇವ್ರೆ, ಸಾಹೇಬ್ರು ಇನ್ನು ಕಾರಲ್ಲೇ ಮಲಗಿದ್ದಾರೆ. ಕಾಲೋನಿಯವರೆಲ್ಲ ಎದ್ದು ಓಡಾಡೋ ಹೊತ್ತಾಯಿತು. ಕಾಫಿ ಕೊಟ್ಟು ಎದ್ದೇಳ್ಸದೆ ಸರಿ. ಪಾಪ ಇಷ್ಟು ದಿನ ಸುಖದ ಸುಪ್ಪದ ಕೇಳಿ ಬೆಳೆದವರು ಒಂದೇ ಸರಿ ನಮ್ಮಂಥ ಬಡವ್ರ ಮನೇಲಿ ಇರಬೇಕು ಅಂದರೆ ಕಷ್ಟ ಆಗುತ್ತೆ. ನಮ್ಮಿಂದ ಅದು ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಬಂದೆ. ಬೆಳಿಗ್ಗೆನೇ ಆಗೋಯ್ತಾ? ಹೌದು ಸಾಹೇಬ್ರೆ, ಅದು ಕಾಲೋನಿಯವರೆಲ್ಲ ಎದ್ದು ಓಡಾಡೋ ಹೊತ್ತಾಯ್ತು. ಸುಮ್ಮನೆ ನೋಡಿದ್ರೆ ಏನಾದರೂ ಅನ್ಕೊಳ್ತಾರೆ ಅಂತ ಎಬ್ಬಿಸ್ದೆ. ಹೌದೌದು, ಅನ್ಕೊಳ್ತಾರಲ್ವಾ. ಅದು ನಿನ್ನೆ ನಾನು ಕಾಫಿ ತಗೊಳ್ಳಿ ಸಾಹೇಬ್ರೆ. ಸಾಹೇಬ್ರೆ, ನಿಮಗೆ ನಮ್ಮ ಮನೆ ಕಷ್ಟಗಳೆಲ್ಲ ಹೊಸದಲ್ವಾ? ಸುಮ್ಮನೆ ತೊಂದರೆ ಆಗ್ತಿರ್ಬೋದು. ನೋನು ಹಾಗೇನಿಲ್ಲ ಸುಮ್ನವ್ರೆ. ನೀವೆಲ್ಲ ರಾತ್ರಿ ಮಲ್ಕೊಂಡಿದ್ರಿ, ಅಷ್ಟೊತ್ತಿಗೆ ಮಿನಿಸ್ಟರ್ ಫೋನ್ ಬಂತು. ಮನೆ ಒಳಗಡೆ ಮಾತಾಡಿದ್ರೆ ನಿಮ್ ಡಿಸ್ಟರ್ಬ್ ಆಗುತ್ತೆ ಅಂತ ಆಚೆ ಬಂದು ಮಾತಾಡಿದೆ. ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ. ಅಲ್ಲೇ ನಿದ್ದೆ ಬಂದ್ಬಿಡ್ತು ಅಲ್ವಾ ಸಾಹೇಬ್ರೆ? ನಿಮ್ಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸರಿ, ನಾನೇನು ಕೇಳಲ್ಲ. ನೀವು ಕಾಫಿ ಕುಡ್ದು ಬನ್ನಿ, ಸ್ನಾನಕ್ಕೆ ಬಿಸಿನೀರು ರೆಡಿ ಮಾಡ್ತೀನಿ. ಸರಿ ಸುಮ್ಮನೆ. ಮಾರ್ನಿಂಗ್. ಬಟ್ಲು ಮನೆ ಎಷ್ಟು ಒಳದರೂ ಕ್ಲೀನ್ ಆಗೋದಿಲ್ಲ. ಅಡಿ ಅಂದ್ರೆ ಏನು ಅನ್ಕೋತಾರ ಏನು? ಅಪ್ಪ ಏನ್ ಮಾಡ್ತಿದ್ಯಾ? ಅಯ್ಯೋ, ಬಟ್ಲು ಮನೆ ಈಟೊಂದು ಗಲೀಜಾಗದಲ್ಲವ. ಅಡಿ ಅಂದ್ರು ಸ್ನಾನ ಮಾಡೋದು ಬಿಡ್ವೆ, ಅವ್ರು ಏನ್ ಅನ್ಕೋತಾರೆ ಹೇಳೋ? ಅಪ್ಪ, ನಾನು ಆಗ್ಲೇ ತೊಳ್ದಾಯ್ತು. ಹೌದಾ ಮಗಳೇ? ಅದಕ್ಕೆ ರಾತ್ರಿ ಅಷ್ಟೊಂದು ಗಲೀಜಾಗಿತ್ತು, ಈಗ ಸ್ವಲ್ಪ ಪರವಾಗಿಲ್ವಲ್ಲ ಅನ್ಕಂಡೆ. ನೀನ್ ತೊಳ್ದ ಮಗಳೇ? ಅದ್ ಸರಿ, ಅಳಿ ಅಂದ್ರೆ ಬಿಸಿನೀರು ಕಾಯ್ಸ್ದ? ಹಾ, ಇರು ತಗೋಬರ್ತೀನಿ. ಇರು, ನೀನ್ ತೊರಕ್ ಹೋಗಿ ಮೈಕೈ ಮೇಲೆ ಚೆಲ್ಕೊಬಿಟ್ಟಿಯಾ? ನಾನೇ ತಗೋಬರ್ತೀನಿ. ನಡಿ ನಡಿ ನಡಿ. ಅಪ್ಪ ಹುಷಾರು. ಅಳಿಯಂದ್ರು ನಮ್ಮನೆ ಬಟ್ಲ ಮನೆ ನೋಡಿ ಏನು ಅನ್ಕೊಳಕಿಲ್ವೇನವ? ಗೊತ್ತಿಲ್ಲಪ್ಪ, ಆದ್ರೆ ಅವ್ರಿಗೆ ಕಷ್ಟ ಆಗ್ತಿದ್ರು ಕಷ್ಟ ಆಗ್ತಿದೆ ಅಂತ ಮಾತ್ರ ಬಾಯ್ ಬಿಡಲ್ಲ, ಅದಂತೂ ನಿಜ. ಸರಿ, ಅದ್ರ ಮೇಲೆ ಮುಚ್ಚಪ್ಪ, ನೀರ್ ಆರೋಗುತ್ತೆ. ಸರಿ ಕಣವ, ಹಿಂಗೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸ್ನಾನಕ್ಕೆ ಕಳಿಸ್ಬಿಡ. ನಡಿ ನಡಿ ನಡಿ. ಅಂದ್ರೆ ಬಿಸಿನೀರು ತೊಗೊಂಡಿಟ್ಟಿದ್ದೀನಿ, ಸ್ನಾನ ಮಾಡ್ಕೊಳ್ಳಿ. ರಾಮಯ್ಯ ಅವರೇ, ನೀವೇ ಕಷ್ಟ ತಗೋತೀರಾ? ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ ಜೀವನ ಶೈಲಿ ಹೇಗಿರುತ್ತೆ ಅದನ್ನ ಹೇಗೆ ಸುಧಾರಿಸಬಹುದು ಅಂತ ತಿಳ್ಕೊಳ್ಳೋದಕ್ಕೆ. ನೀವ್ ಹೀಗ್ ನನ್ನ ಕೆಲಸನ ಸುಲಭ ಮಾಡ್ಬಿಟ್ರೆ ನಾ ಜನರ ಕಷ್ಟ ಸುಖ ಹೇಗೆ ಅರ್ಥ ಮಾಡ್ಕೊಳ್ಳಿ? ಅಯ್ಯೋ ಸಾಹೇಬ್ರೆ, ಅವೆಲ್ಲ ನಮ್ಮ ಹಣೆ ಬರಕ್ಕೆ ನಮ್ಮ ಕಷ್ಟಗಳು, ನಿಮಗೆ ಯಾಕೆ? ನಿಮ್ ಹೆಗ್ಲ ಮೇಲಿರೋ ಕಷ್ಟದ ಭಾರನ ಕಡಿಮೆ ಮಾಡೋದಕ್ಕೆ ರಾಮಯ್ಯ ಅವರೇ. ಆಯ್ತು ಸಾಹೇಬ್ರೆ, ಅದಕ್ಕೆ ನಿಮ್ದು ಯಾವಾಗಲೂ ಚಿಂದಂತ ಮನಸ್ಸು ಅನ್ನೋದು. ಸ್ನಾನ ಮಾಡ್ಕೊ ಹೋಗಿ. ತಗೊಳ್ಳಿ ಸಾಹೇಬ್ರೆ. ಅಯ್ಯೋ ದೇವ್ರೆ, ಸೋಪ್ ಇಡದೆ ಮರ್ತೋದ್ನಲ್ಲ. ಇದೇನ್ ಬಚ್ಚಲ್ ಮನೇನಾ ಜಾರ ಬಂಡೆನಾ ಹೀಗಿದೆ?
ಓ, ಇದು ಆಫು ಆಗಲ್ವಾ? ಕಾಲಿಡಕ್ಕೆ ಕಷ್ಟ ಆಗ್ತದೆ. ಸ್ನಾನ ಹೇಗ್ ಮಾಡ್ಲಿ? ಕಾಕ್ರೋಚು ಇದೆ, ಇಲ್ಲಿ ಎಲ್ಲ ಪ್ರಾಣಿಗಳು ಇದೆ. ಹೆಂಗ್ ದೇವ್ರೆ ಸ್ನಾನ ಮಾಡ್ಲಿ? ದೇವ್ರೆ, ಯಾರು? ಸಾಹೇಬ್ರೆ, ನಾನ್ ಸುಮ್ನಾ. ಅದು ಸೋಪ್ ಇಡೋದ್ ಮರ್ತೋಗ್ಬಿಟ್ಟೆ. ಸೋಪ್ ತಗೊಳ್ಳಿ ಸಾಹೇಬ್ರೆ. ಸೋಫಾ ಇರಿ. ಕೊಡಿ ಸುಮ್ಮನವ್ರೆ. ತಗೊಳ್ಳಿ ಸಾಹೇಬ್ರೆ. ಸುಮ್ಮನವ್ರೆ ಕೊಡಿ. ತಗೊಳ್ಳಿ. ಸುಮ್ಮನವ್ರೆ, ನನ್ ಕೈ ಆಚೆ ಹಾಕಿದ್ದೀನಿ, ಕೊಡಿ. ನಾನು ಒಳಗಡೆಯಿಂದ ಕೊಡ್ತಿದ್ದೀನಿ ಸಾಹೇಬ್ರೆ, ತಗೊಳ್ಳಿ. ಸರಿ ಸಾಹೇಬ್ರೆ, ಅದು ಚಿಲ್ಕ ಸರಿಯಾಗಿ ಆಗುತ್ತೋ ಇಲ್ವೋ, ಬೇಕಾದ್ರೆ ನಾನು ಇಲ್ಲೇ ನಿಂತ್ಕೊಳ್ಳಾ? ಚಿಲ್ಕ ಬೇರೆ ಇಲ್ವಾ? ಸುಮ್ಮನವ್ರೆ, ಗಟ್ಟಿಯಾಗಿ ಇಟ್ಕೊಳ್ಳಿ. ಸರಿ. ಯೂಶುವಲ್ ಆಗಿ ಕೇಶವ್ ಸರು ಆಫೀಸಿಗೆ ಬರಲ್ಲ, ಆದ್ರೆ ಇವತ್ತು ನಿಮ್ಮನ್ನೆಲ್ಲ ಕರೆಸಿದ್ದಾರೆ ಅಂದ್ರೆ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದ್ಮೇಲೆ ಕೇಳೋಣ ಬಿಡಿ. ಯಜಮಾನ್ರು ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಆದ್ರೆ ಇತ್ತೀಚೆಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮೇಡಮ್ ಮಾಡ್ತಾ ಇದ್ದಾರೆ, ನಾನು ಅದನ್ನ ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್ ಬಂದ್ರು. ನಮಸ್ಕಾರ. ಏನಯ್ಯ, ಚೆನ್ನಾಗಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಏನ್ ಬಂತು, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಯಜಮಾನ್ರೆ. ಎಲ್ರು ಬಂದಿದ್ದಾರಾ? ಮತ್ತಿನ್ಯಾಕ್ ತಡ, ಬನ್ನಿ. ಬನ್ನಿ 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 ಬರ್ರಪ್ಪ, ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ, ಬನ್ನಿ ಕೂತ್ಕೊಳ್ರ, ಕೂತ್ಕೊಳ್ಳಿ. ಕೂತ್ಕೊಳ್ರ, ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳೋ ಮುತ್ತು, ನೀನೇನು ಹೊಸಬ ಅಲ್ಲ, ಕೂತ್ಕೋ ಕೂತ್ಕೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡ್ರಪ್ಪ, ನಿಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಇಷ್ಟೇ. 4 ವರ್ಷದಿಂದ ನಮ್ಮ KP ಸ್ಟೀಲ್ ಇಂಡಸ್ಟ್ರೀಸು 6ಕ್ಕೂ ಇರಲಿಲ್ಲ, 3ಕ್ಕೂ ಇಳಿಲಿಲ್ಲ, ನಿಂತಲ್ಲಿ ಸ್ಟ್ಯಾಗ್ನೆಟ್ ಆಗಿದೆ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗಳೇನಾದ್ರು ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಅದನ್ನು ಬಗೆಹರಿಸ್ತೀನಿ. ಇನ್ನೊಂದು ಸಂತೋಷದ ವಿಷಯ, ಇನ್ಮೇಲಿಂದ ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿ ನಾನೇ ತಗೊಳ್ತಾ ಇದ್ದೀನಿ. ಸರ್, ತುಂಬಾ ಒಳ್ಳೆ ಸಿಹಿ ಸುದ್ದಿ ಕೊಟ್ರಿ. ನಾನು ಅದನ್ನೇ ಇವಾಗ ಹೇಳ್ತಾ ಇದ್ದೆ.
ಯಜಮಾನ್ರು ಆಫೀಸ್ಗೆ ಮತ್ತೆ ಫ್ಯಾಕ್ಟ್ರಿಗೆ ಬಂದ್ರೆ ಸ್ವರ್ಗ ಸ್ವರ್ಗ ಇದ್ದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಎಷ್ಟೇ ಆಗ್ಲಿ ನೀವು ನಮ್ನ ಮಕ್ಳ ತರ ನೋಡ್ಕೋತಿದ್ರಲ್ಲ ಯಜಮಾನ್ರೆ. ವೆರಿ ಗುಡ್ ಅಪ್ಪ, ವೆರಿ ಗುಡ್, ವೆರಿ ಗುಡ್. ನೀವು ಅಷ್ಟೇ ಕೊಂಡ್ರು, ಹಾಲಷ್ಟೇ ಪರಿಶುದ್ಧ ನಿಮ್ಮ ಆತ್ಮಗಳೆಲ್ಲ. ನೀವು ಕಷ್ಟಪಟ್ಟು ದುಡಿಯೋದ್ರಿಂದನೇ ನಾವು ತುಂಬಾ ಚೆನ್ನಾಗಿರೋದು. ಆಮೇಲೆ ನಿನ್ ಮಗಳಿಗೆ ಸೀಟ್ ಸಿಗ್ತೇನಪ್ಪ ಅದು? ಒಟ್ಟಿನಲ್ಲಿ ಎಲ್ಲರೂ ಸುಖವಾಗಿರ್ಬೇಕು, ಅದೇ ನನ್ನ ಉದ್ದೇಶ. ಇವತ್ತು ಸ್ಯಾಲ್ರಿ ಡೇ ಗೊತ್ತಾಯ್ತಾ? ನಾನೇ ನನ್ನ ಕೈಯಾರೆ ಸ್ಯಾಲ್ರಿ ಕೊಡ್ಬೇಕು ಅಂತ ಸಾಧಂತವ ಕೀರು ಇಸ್ಕೊಂಡ್ಬಂದ್ಬಿಟ್ಟಿದ್ದೀನಿ. ವೇದ ಸರ್. ಇವ್ರದ್ದೇನೇ ಸಮಸ್ಯೆ ಇದ್ರು ಫೈಲ್ ಮಾಡ್ಬಿಟ್ಟು ನೀನು ನನಗೆ ಕೊಡು, ಆಯ್ತು. ಗೊತ್ತಾಯ್ತಾ? ನಾನು ಅದನ್ನು ಫುಲ್ಫಿಲ್ ಮಾಡ್ತೀನಿ. ಆಯ್ತು ಸರ್. ಇರಿ, ಈ ಕಡೆ ಬಾ. ನೋಡು, ಇದನ್ನೆಲ್ಲ ಅಕೌಂಟ್ ಸೆಕ್ಷನ್ ಕೊಟ್ಬಿಟ್ಟು ಇವ್ರ ಸ್ಯಾಲ್ರಿ ಎಲ್ಲ ಇವತ್ತೇ ಕ್ಲಿಯರ್ ಆಗ್ಬಿಡ್ಬೇಕು. ಜೊತೆಗೆ ಬೋನಸ್ಸು ಕೊಡ್ತಾ ಇದ್ದೀವಿ. ಎಲ್ಲ ಖುಷಿಯಿಂದ ಹಬ್ಬ ಮಾಡ್ಬಿಡಿ. ಹಾಗೆ ನಾನು ಬ್ಯಾಂಕಿಂದ 5 ಲಕ್ಷ ರೂಪಾಯಿ ಡ್ರಾ ಮಾಡಿ ತಗೊಂಬಂದಿದ್ದೆ. ಓಹ್, ಒಂದು ನಿಮಿಷ. ಹಲೋ, ಆಯ್ತಲ್ಲ, ನಡ್ರಿ. ನಡೀರಪ್ಪ, ನಡಿ, ನಡಿ. ಶಂಕರ್ ಹೇಳು. ಹೌದು, ಹೌದಾ, ಸೇರ್ತಾರಂತ? ಹೌದಪ್ಪ, ನಾನು ಇವತ್ತು ಸ್ಯಾಲ್ರಿ ಡೇ, ನಾನೇ ಸಂಬಳ ಕೊಡೋಣ ಅಂತ ಬಂದಿದ್ದೆ. ಅಷ್ಟೇ ಅಲ್ಲ, ಯೂನಿಯನ್ ಲೀಡರ್ಸ್ನೆಲ್ಲ ಕರೆಸಿದ್ದೆ. ಮುತ್ತು ಬೇರೆನಾ, ಮನೆ ಮಗ ಇದ್ದಂಗೆ ಅವನು ಬಂದಿದ್ದ. ಫ್ಯಾಕ್ಟ್ರಿಗೋಸ್ಕರ ಕಷ್ಟಪಟ್ಟು ದುಡಿತೀವಿ ಯಜಮಾನ್ರೆ, ಏನು ಚಿಂತೆ ಮಾಡಬೇಡಿ. ಮತ್ತೆ ನೀವು ಈ ಸೀಟಿಗೆ ಬಂದು ಜವಾಬ್ದಾರಿಯಿಂದ ಕೂತ್ಕೊಳ್ತಾ ಇರೋದು ನಮಗೆ ತುಂಬಾ ಸಂತೋಷ ಅಂದ. ಹೌದಾ? ಯಾರ್ಯಾರು ಸೇರ್ತಾ ಇದ್ದಾರೆ? ಹೌದಾ, ನಾನು ಬರ್ತೀನಪ್ಪ ಹಾಗಿದ್ರೆ. ಹೌದು, ಸರಿ ತಾಳಪ್ಪ, ಆಮೇಲೆ ಮಾಡ್ತೀನಿ. ಅದೇನಿದೆ ಸಾಲ್ವ್ ಮಾಡೋಣ. ಅದೇನು ತಾಳು, ಆಮೇಲೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಸಾಹೇಬ್ರು ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಕೀ ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಸಾಹೇಬ್ರಿಗೊಂದು ಫೋನ್ ಮಾಡು. ಸರ್ಗೆ ಯಾಕೆ ಫೋನ್ ಮಾಡಬೇಕು? ಹಲೋ ಹಲೋ, ಹೇಳಿ. ಮೇಡಮ್, ಕೇಶವ್ ಸರ್ ಫ್ಯಾಕ್ಟ್ರಿಗೆ ಬಂದಿದ್ರು. ಅದು ಗೊತ್ತು, ಎಲ್ರಿಗೂ ಸ್ಯಾಲ್ರಿ ಕೊಡ್ಬೇಕು ಅಂತ ನನ್ನ ಹತ್ರನೇ ಲಾಕರ್ ಕೀ ತಗೊಂಡು ಹೋದ್ರು. ಕೊಟ್ರಾ? ಹೌದು ಮೇಡಮ್, ಸ್ಯಾಲ್ರಿ ಕೊಟ್ಟರು. ಬ್ಯಾಂಕಿಂದ ದುಡ್ಡು ತಂದಿದ್ರಂತೆ, ಅದನ್ನ ಲಾಕರಲ್ಲಿ ಇಟ್ರು. ಆದರೆ ಲಾಕರ್ ಕೀ ಇಲ್ಲೇ ಮರೆತು ಹೋಗಿದ್ದಾರೆ ಮೇಡಮ್. ನನಗೆ ಗೊತ್ತಿತ್ತು ಇಂಥದ್ದೇ ಏನಾದರೂ ಎಡವಟ್ ಮಾಡ್ತಾರೆ ಅಂತ. ಬೈ ದ ವೇ, ಇದನ್ನ ಮಾವಂಗ್ ಹೇಳಿದ್ದೀರಾ? ಇಲ್ಲ ಮೇಡಮ್, ಇಲ್ಲ. ಮೊದಲು ನಿಮಗೆ ಕಾಲ್ ಮಾಡಿದ್ದು. ಗುಡ್. ಹಾಗಿದ್ರೆ ನಾನು ಹೇಳ್ದಾಗ ಮಾಡಿ. ಆಯ್ತು ಮೇಡಮ್. ಏನೂ ಆಗಲ್ಲ, ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಸರಿ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಗುಡ್.